ಅದು ಸಿಂಬಲ್, ಹೆಸರಲ್ಲ. ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ಓಂ ಅಂದರೆ ಓಂ ಪ್ರಕಾಶ, ಓಂ ಯಕ್ಷಾನ ಅಂತ ಕೇಳ್ತಾರೆ. ಇಲ್ಲ, ಬರೀ ಓಂ ಅಂತಾನೆ ಸಿಂಬಲ್ ಅದು. ಎಲ್ಲಾದ್ರೂ ಡೈರೆಕ್ಷನ್ ಕಲ್ತಿದ್ರಾ ಹೇಗೆ? ನಾನು ನವರಸ ನಟನ ಅಕಾಡೆಮಿಲಿ ಕೋಚಿಂಗ್ ಆ್ಯಕ್ಟಿಂಗ್ ವೈಸಲ್ಲಿ ಮಾಡ್ಕೊಂಡಿದ್ದೆ. ಮತ್ತು ಅಸಿಸ್ಟೆಂಟಾಗಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಎಡಿಟರ್ ಆಗಿ ಮಾಡಿದ್ದೆ, ರಫ್ ಕಟರ್ ಆಗಿ. ಆಮೇಲೆ ಮೂವಿ ವೈಸು ಬ್ಯಾಕ್ಗ್ರೌಂಡಲ್ಲಾಗಿ ವರ್ಕ್ ಮಾಡಿದ್ದೀನಿ, ಆರ್ಟಿಸ್ಟ್ ಆಗು ಕೂಡ. ಸೊ ಅದೆಲ್ಲ ಅನುಭವಗಳೆಲ್ಲ ಮೂವಿಗೆ ಅಂತಲೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ನಿಮಗೆ ಯಾವಾಗ ಅನಿಸ್ತು ನೀವು ಓಂ ಅಂತ ಇಟ್ಕೋಬೇಕಂತ? ನನ್ನ ನೇಮ್ ಅದೇ ಇಂಡಸ್ಟ್ರಿಗೆ ಬರಬೇಕು ಅಂತ ಒಂದ್ ಕಡೆ ಆದ್ರೆ ಎಲ್ಲರೂ ನನ್ನ DP ಅಂತ ಕರೀತಾ ಇದ್ದಿದ್ದು ಚಿಕ್ಕ ವಯಸ್ಸಿಂದ. ನನ್ನ ಹೆಸರು ಪ್ರದೀಪ್ ಕುಮಾರ್ ಆಕ್ಚುಲಿ, ಬಟ್ ಕರೆಯೋದೆಲ್ಲ DP ಅಂತಾನೆ ಇನ್ಶಿಯಲ್ ವೈಸ್. ಅದು ನಮ್ಮ ಅಣ್ಣಂಗೂ ಹಂಗೇನೆ, ನನ್ಗೂ ಹಂಗೆ ಆಯ್ತು. ಯಾಕೆ ನಮ್ಮ ಅಣ್ಣಂದು ಪ್ರಶಾಂತ್ ಕುಮಾರ್ DP, ನಂದು ಪ್ರದೀಪ್ ಕುಮಾರ್ DP. ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಅಂದ್ರೆ ಈಸಿಯಾಗಿ ಕರೆಯೋಕ್ಕೆ ಈಸಿ ಆಗುತ್ತೆ ಅಂತಾನೇನೋ DP ಅಂತ ಕರೀತಾ ಇದ್ದು. ಹೋಗ್ತಾ ಹೋಗ್ತಾ ಅದೇ ಬೇರೆ ಲೆವೆಲ್ ಇಂಪ್ಯಾಕ್ಟ್ ಆಗೋಯ್ತು. ನಾನು ಫೋನ್ ಮಾಡಿದ್ರು ಯಾರ ಇದು ನಾನು ಪ್ರದೀಪ ಅಂದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ. DP ಏನೋ ಹೇಳ ಮಚ್ಚ ಅಂತ ಆತರ. ಹಂಗೆ DP ಅನ್ನೋದೇ ಇದಾಗೋಯ್ತಲ್ಲ. ಸೊ ನಾಳೆ ಇಂಡಸ್ಟ್ರಿಗೆ ನಾನು ಏನಂತ DP ಅಂತ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇಂಡಸ್ಟ್ರಿ ವೈಸ್ ನಾನು ಏನಾರ ಯೂನಿಕ್ ಆಗಿರ್ಬೇಕು. ಆಮೇಲೆ DP ಇನ್ನೊಂದು, ನಾನು ಅವಾಗ ಸ್ಕೂಲ್ ಕಾಲೇಜಲ್ಲಿ ಬಿಲ್ಡಪ್ ಹಾಕೋತಾ ಇದ್ದೆ ಸುಮ್ನೆ ಕಾಮನ್ ಆಗಿ. ಏನ್ DP ಅಂದ್ರೆ ಏನೋ ಡಿಫ್ರೆಂಟ್ ಪರ್ಸನ್, ಇಲ್ಲ ಡಿಸ್ಪ್ಲೇ ಪಿಕ್ಚರ್, ಇಲ್ಲ ಮನೆಗೆ ಹಾಕೋ DP ಸ್ವಿಚ್, ಈ ತರನೇ ಹೋಲಿಕೆ ಆಗೋ ಒಂದು ಹೆಸರು ಇಟ್ಕೋಬೇಕು ನಾನು ಇಂಡಸ್ಟ್ರಿಗೆ ಹೋದ್ರೆ. ಯಾವ್ದು ಇಟ್ಕೊಳ್ಳೋಣ ನಾನು? ಆ ತರ ಒಂದು. ಆಮೇಲೆ ಅದ್ ಬಿಟ್ರೆ ಓಂ ಅನ್ನೋದ್ರಲ್ಲಿ ಎಲ್ಲ ಅಡಗೈತೆ. ಆತರ DP ಅನ್ನೋದ್ರಲ್ಲಿ ಎಲ್ಲ ಅಡಗಿತ್ತಲ್ಲ, ಸೇಮ್ ಹಂಗೆ ಓಂ ಅನ್ನೋದ್ರಲ್ಲಿ ಎಲ್ಲ ಅಡಗೈತೆ. ಅದಕ್ಕೆ ಆ ವಿಷಯನ ಓಂ ಅನ್ನೋದ್ರಲ್ಲಿ ಇಟ್ಕೊಂಡೆ. ಓಂ ಅಂದ್ರೆ ಲೋಗೋ ಅಷ್ಟೇ. ಓಂ ಲೋಗೋ. ಈಗ ಓಂ ಲೋಗೋ ಅನ್ನೋದ್ರಲ್ಲಿ ಇಡೀ ಪ್ರಪಂಚನ ಐತೆ ಅಂತಾರೆ. ಆ ಹೂ ಮಾ 3 ಅಕ್ಷರ ಸೇರೈತೆ. ಆಮೇಲೆ ಅದು ಯೂನಿವರ್ಸಲ್ ಸೌಂಡ್ ಅಂತ ಐತೆ. ಪ್ರತಿಯೊಂದಕ್ಕೂ ಲಿಂಕ್ ಆಗ್ತಾ ಹೋಗುತ್ತೆ. ಆಮೇಲೆ ಓಂ ಅನ್ನೋದೇ ಪ್ರಥಮ. ಸೊ ಆ ತರದ್ರಲ್ಲಿ ನನ್ನ ಲೈಫು ಕೂಡ ನನ್ಗೆ ಅದು ಪ್ರಥಮ ಆಗೈತೆ. ಆ ರೀತಿಲಿ ಇದು ಎಷ್ಟೋ ಜನಕ್ಕೆ ಬೇರೆ ಇಂಪ್ಯಾಕ್ಟ್ ಕೊಡ್ಬೇಕು. ಆಮೇಲೆ ಕ್ರಿಯೇಟಿವ್ ಆಗೈತಲ್ವಾ, ಅದು ನಮ್ಮ ಉಪ್ಪಿ ಸರ್ ಅವ್ರದ್ದು. ಇಂಡೈರೆಕ್ಟ್ ಆಗಿ ಇದನ್ನು ಉಪ್ಪಿ ಫ್ಯಾನ್ ಅಂತ ಗೊತ್ತಾಗ್ಲಿ ಅನ್ನೋದು ಇರುತ್ತೆ ಅಲ್ವಾ. ಈಗ ಬೇಸಿಕಲಿ ಓಂ ಅಂದ್ರೆ ಎಂದಕ್ಕೆ ಓಂ ಅಂತ ಇಟ್ಕೊಂಡ ಅಂತ ಯಾರೇ ಗೆಸ್ ಮಾಡಿದ್ರು, ಈಗ ಓಂ ಅಂತ ನಾನು ಲೋಗೋ ಹಾಕೊಂಡಿದ್ದೀನಿ ನೇಮ್ಗೆನೆ, ಈಸಿಯಾಗಿ ಗೆಸ್ ಆಗ್ಬಿಡುತ್ತೆ ಇವನು ಉಪ್ಪಿ ಫ್ಯಾನು. ಕೆಲವರು ಅದು ಕೇಳು ಇದಾರೆ. ಯಾಕೆ ನೀವು ಉಪ್ಪಿ ಸರ್ ಫ್ಯಾನು? ಉಪ್ಪಿ ಸರ್ ಫ್ಯಾನ್ ಯಾಕೆ ಅಂದ್ರೆ ಕೆಲವೊಂದೆಲ್ಲ ಹೋಲಿಕೆ ಆಗುತ್ತೆ. ಈಗ ಪ್ರತಿಯೊಬ್ಬರಿಗೂ ಕೆಲವೊಂದು ನೇಚರ್ ಹೆಂಗಿರುತ್ತೆ ಅಂದ್ರೆ, ಅವರು ಯಾರನ್ನ ಅನುಯಾಯಿಗಳಾಗಿರ್ತಾರೋ ಅವ್ರದ್ದು ಸ್ವಲ್ಪನಾದ್ರು ಸ್ಕಿಲ್ಸ್ಗಳು ಸಿಮಿಲರ್ ಹೋಗುತ್ತೆ ಅವ್ರಿಗೆ. ಗುರು ಹೆಂಗೆ ಶಿಷ್ಯ ಹಂಗೆ ಅನ್ನೋ ತರ. ನನ್ಗೆ ಆ ವಿಷಯದಲ್ಲಿ ನಾನು ಸ್ಕೂಲ್ ಕಾಲೇಜ್ಗೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದು ನಾನು ಮಾತಾಡೋ ಡಿಬೇಟ್ ವೈಸ್ ಅಲ್ಲಾಗ್ಲಿ, ಏನು ಫಿಲಾಸಫಿ, ಒಂದೊಂದ್ಸರಿ ನಾನು ಕೆಲವರು ನನ್ನ ಡಿಬೇಟ್ ಎಲ್ಲ ಇದ್ ಮಾಡ್ತಿದ್ದೆ ಸ್ಕೂಲ್ ಕಾಲೇಜೆಲ್ಲ. ಒಳ್ಳೆ ಮಾತುಗಾರ ನಾನು. ಆ ಮಾತಾಡೋ ಟೈಮಲ್ಲ ಸಾಕ್ಬಿಡ ಉಪ್ಪೇನ ಮೈ ಮೇಲೆ ಹೇಳ್ಕೊಬೇಡ ಅಂತ. ಅವಾಗ ಬಾಸು ಹಂಗಂಗೆ ಬಂದು ಹೋಗ್ತಾರೆ ಅಂತ ನಾವು ಸುಮ್ಮನೆ ಬಿಲ್ಡಪ್ ಹಾಕೋತಾ ಇದೆ. ಬಟ್ ಏನಂದ್ರೆ ಇಲ್ಲ, ಉಪ್ಪಿ ಸರ್ ಹೆಸರು ಹೇಳಿ ನಾನು ಇದು ಮಾಡ್ತಾ ಇರೋ ಇಂಟೆನ್ಷನ್ ಕೂಡ ಅಂದ್ರೆ, ಸರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಗುರು ಇಲ್ಲದೆ ಗುರಿ ತಲುಪಕ್ಕಾಗಲ್ಲ ಅಂತ. ಈ ಗುರು ಇಂದನೇ ಎಲ್ಲಾನು. ಪಕ್ಕ ಫಾಲೋವರ ನೀವು ಉಪ್ಪಿ ಸರ್? ಡಯಾರ್ಡ್ ಫ್ಯಾನ್. ಆಟ್ಲಿನೂ ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ಎಲ್ಲೋದ್ರೂ ಹೇಳ್ತೀನಿ. ಅವರ ಮೊದಲ ಚಿತ್ರ ಯಾವ್ದು ನೋಡಿದ್ರಿ ನೀವು? ಎ ಫಿಲಿಮೇ ನೋಡಿದ್ದು. ಅವಾಗ ಅಷ್ಟು ಬುದ್ಧಿನೇ ಇರಲಿಲ್ಲ ನಮ್ಗೆ. ಅದ್ ಹೆಂಗೋ ನೋಡಿದ್ದು ಅಂದ್ರೆ ಅಚಾನಕ್ ಆಗಿ ನಮ್ಮ ಅಜ್ಜಿ ಅವ್ರಿಗೆ ಪೆನ್ಷನ್ ಬರ್ತಾಯ್ತು. ನಮ್ಮ ಅಣ್ಣಂಗೂ ನಂಗೂ ಅದು ಯಾವ ಊರಲ್ಲಿ? ಬೆಂಗಳೂರಲ್ಲಿ. ಅದು ನಮ್ಮ ತಾತ ಒಂದು ಎಲ್ಲ KEB ವರ್ಕ್ ಮಾಡ್ತಾ ಇದ್ರು. ಅವಾಗ ಪೆನ್ಷನ್ ಅದು ಅವ್ರು ಹೋದ್ಮೇಲೆ ನಮ್ಮ ಅಜ್ಜಿಗೆ ಪೆನ್ಷನ್ ಬರ್ತಾಯಿತ್ತು. ಅದ್ರಲ್ಲಿ ದುಡ್ಡು ಬಂದಾಗ ಅವ್ರು ನಮಗೂ ಕೊಡೋರು, ತಗೊಳ್ರೋ ಏನೋ ತಿನ್ಕೊಳ್ರೋ, ಇಲ್ಲ ಮೂವಿಗೆ ಹೋಗೋಣ. ಅವಾಗ ಮೂವಿಗೆ ಹೋಗೋಕೆ ಅಂತ ಕಳಿಸಿದಾಗ ನಾವು ಮಿಸ್ ಆಗೋದು. ಯಾವ್ದೋ ಮೂವಿಗೆ ಹೋಗ್ಬೇಕಿತ್ತು, ಮಿಸ್ ಆಗಿ ಹೋಗ್ಬಿಟ್ಟು. ಅಲ್ಲ ಎ ಅಂತಿತ್ತು, ಹುಡುಗರು ಅಲ್ಲಿ ಏನು ಇಲ್ಲ ಅವಾಗ ನಮ್ಗೆ ಆ ಬುದ್ಧಿನೇ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಆಮೇಲೆ ನಾವು ಚಿಕ್ಕ ಹುಡುಗರು ಅಲ್ಲ ಇದ್ದಾಗೆಲ್ಲ ಸುಮ್ನೆ ಈಗ ನೀನೊಬ್ರು ಹೀರೋ ಇಟ್ಕೊಂಡಿದ್ಯಾ, ನಾವೊಂದು ಇಟ್ಕೋಬೇಕು ಆ ತರ. ಮನೇಲಿ ಅಣ್ಣ ಒಂದ್ ಇಟ್ಕೊಂಡವನ, ನಾನ್ ಡಿಫ್ರೆಂಟ್ ಆಗಿರ್ಬೇಕು, ನಾನ್ ಬೇರೆ, ಈ ತರ ಹೋಗ್ತಿತ್ತು. ಆದ್ರೆ ಬುದ್ಧಿ ಬಂದಾಗಿಂದ ಇಟ್ಕೊಂಡಿದ್ದು ಉಪೇಂದ್ರ ಸರ್. ಯಾಕೆಂದ್ರೆ ನಮ್ಗೆ ಅವ್ರದ್ದು ಮೂವಿಗಳು ನೋಡಿದಾಗ ಏನೋ ಒಂಥರ ಇನ್ಸ್ಪಿರೇಷನ್. ಆಮೇಲೆ ಆ ಮೂವಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ನಮ್ ಲೈಫ್ ನ ನಮ್ಗೆ ತಿರುಗಿಸಿ ಮಿರರ್ ಇಟ್ಟಂಗೆ. ಕೆಲವೊಮ್ಮೆ ಹೆಂಗೆ ಅಂದ್ರೆ ನಮ್ಮ ಸಿಚುವೇಶನ್ಗಳು, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಿಚುವೇಶನ್ ಏನೋ ಒಂದು ಆನ್ಸರ್ ಹುಡುಕ್ತಿರ್ತೀವಿ, ಇಲ್ಲ ಯಾರ ಹತ್ರ ನಾವು ಹೇಳ್ಕೊಂಡ್ರೆ ಅವರಿಂದ ನಾವು ತಿಳ್ಕೊಬೇಕಾಗಿರುತ್ತೆ. ಬಟ್ ಅದು ಆ ಮೂವಿ ನೋಡಿದಾಗ ನಮ್ಗೆ ಆನ್ಸರ್ ಅಲ್ಲಿ ಸಿಕ್ಬಿಡುತ್ತೆ, ಈ ಲೆಕ್ಕಾಚಾರ. ಆ ತರ ಲೆಕ್ಕದಲ್ಲಿ ನೋಡಿದಾಗ ಆಮೇಲೆ ಅವರು
ಅವ್ರ ನೇಚರ್ ಆಯ್ತಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಲೈಫ್ ತಗೊಂಡ್ರೆ ಅವರು ಡೌನ್ ಟು ಸಕ್ಸಸ್ ಬೇರೆ ಲೆವೆಲ್ಗೆ. ಆ ಥರ ಒಬ್ಬ ವ್ಯಕ್ತಿ ಕೆಳಗಿಂದ ಮೇಲ್ಗೆ ಬರ್ತಾರಲ್ಲ, ಟವರ್ ಆಗಿ ನಿಂತ್ಕೋತಾರಲ್ಲ, ಅದು ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಿದ್ದ ಈಗ ಓಂ ಅಂತ ಡಿಸ್ಕಷನ್ ಆಗಿದ್ದ ತಕ್ಷಣ ನಾನು ನಮ್ಮಪ್ಪ ಬಳ್ಳಾರಿನಲ್ಲಿ ನಟ್ರಾಸ್ ಥಿಯೇಟರ್ನಲ್ಲಿ ನನಗೆ ನನ್ನ ಮೆಮೊರಿನಲ್ಲಿ ಕೂತಿರೋ ಮೂವಿ ಅಂದರೆ ಓಂ ಪಿಕ್ಚರ್. ನಟ್ರಾಸ್ ಥಿಯೇಟರ್ನಲ್ಲಿ ನನ್ನನ್ನು ನನಗೆ ಟಿಕೆಟಲ್ಲಿ ಆವಾಗ ಎಷ್ಟು ರಶ್ ಅಂತ ನಾನು ನಟ್ರಾಸ್ ಥಿಯೇಟ್ರಿಗೆ ಹೋಗಿ ಬಳ್ಳಾರಿ ಬಿಸಿಲಿನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ನಮ್ಮಪ್ಪ ಹುಡುಗನ್ನ ಸೀಟ್ ಇಲ್ಲ, ಟಿಕೆಟ್ ಇಲ್ಲ ಅಂತ, ಅದು ಬ್ಲಾಕಲ್ಲಿ ತಗೊಂಡು ನಾವು ಪಿಕ್ಚರ್ನಲ್ಲಿ ನಮ್ಮಪ್ಪ ನನ್ನನ್ನು ಈ ಸೀಟ್ ಇರುತ್ತಲ್ಲ ಇಲ್ಲಿ ಈ ಸೈಡ್ಗೆ ಇರ್ತೈತಲ್ಲ ಅದ್ರ ಮೇಲೆ ಕುತ್ಕೊಂಡು ನಾನು ಓಂ ಪಿಕ್ಚರ್ನ ನೋಡಿದವನು ನಟ್ರಾಸ್ ಥಿಯೇಟರ್ನಲ್ಲಿ, ಅದು ಬಳ್ಳಾರಿನಲ್ಲಿ. ಫಸ್ಟ್ ಮೂವಿ ನನ್ನ ಇಲ್ಲಿವರೆಗೆ ಬೇಕಿದ್ರೆ ಫಸ್ಟ್ ಟೈಟಲ್ ಕಾರ್ಡಿಂದ ಎಂಡ್ವರೆಗೆ ಹೇಳು ಅಂದರೆ ಹೇಳು, ಅಂದರೆ ಯಾಕಂದರೆ ಅವಾಗಿನ್ನೂ ಕಡಿಮೆ ವಯಸ್ಸಿರ್ತದೆ. ಆ ಮೂವಿ ನೋಡಿದರೆ ಆ ಮೆಮೊರಿನಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಯಾಕಂದ್ರೆ ನಾವು 1ನೇ ಕ್ಲಾಸಲ್ಲಿ ಏನು ಓದಿಸಿರ್ತಾರೆ ಅದನ್ನೇ ಓದ್ಕೊಂಡು ಇಲ್ಲಿವರೆಗೆ ಬಂದಿರ್ತೀವಲ್ಲ, ಬೇಸಿಕ್ ಅಲ್ಲಿಂದಾನೇ ಬಂದಿರುತ್ತೆ. ಅದೇ ಥರ ಈ ಓಂ ಪಿಕ್ಚರ್ ಕೂಡ ಆ ನೆನಪುಗಳನ್ನು ನನಗೆ ಹೊರಗೆ ಹಾಕತ್ತೆ. ನಟರಾಜ್ ಥಿಯೇಟರ್ ಪ್ರತಿಯೊಬ್ಬರಿಗೂ ಹೆಂಗೆ ಅಂದ್ರೆ ಅದೇ ಈಗ ಸರ್ ಮಾಡೋ ಮೂವಿಗಳೆಲ್ಲ ಒಂಥರ ಯೂನಿವರ್ಸಿಟಿ ತರ. ಆಮೇಲೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಈಗೆಲ್ಲ ಅದೇ ಡಿಕೋಡ್ ಮಾಡ್ತಾ ಇದ್ದಾರೆ ಬೇರೆ ಮೂವಿಗಳು ಕಂಪೇರ್ ಮಾಡಿ. ಈಗ ದುರಂಧರ್ದು ಹಂಗೆ ಅಂದ್ರು, ಸ್ವಸ್ತಿಕ್ ವೈಸ್ ಇದು ಅಂತ. ಆಮೇಲೆ ಶಂಕರ್ ಸರ್ ಹೇಳಿದ್ದಾರೆ ರೋಬೋ ಫಿಲ್ಮ್ ಇದು ಬಂದಿದೆ ಹಾಲಿವುಡ್ ಮೂವಿ ಉಪ್ಪಿ ಸರ್ದು. ಈ ತರ ಅಂದ್ರೆ ಅದೇ ಆದಿ ಇವ್ರದ್ದು ಅಲ್ಲ ಪ್ರತಿಯೊಂದು ಇದ್ರಲ್ಲಿ ಲೆಕ್ಕದಲ್ಲಿ ನಮಗೂ ಅದೇ ತರನೇ ಮೂವಿ ವೈಸ್ ಈಗ ನಿಮ್ಗೂ ಇಂಪ್ಯಾಕ್ಟ್ ಮಾಡಿದೆ. ಅದು ನೋಡಿ ಕೋಇನ್ಸಿಡೆನ್ಸ್, ನೀವು ಓಂ ಅಂತ ನನ್ನ ಹೆಸರು ಕೇಳಿದ್ರೆ ನೀವು ಫಸ್ಟ್ ಸಿನಿಮಾನೇ ಹೋಗಲ್ರಿ. ನಾನು ಮೊದಲ ಮೂವಿ ನೋಡಿದ್ದು ಓಂ ಪಿಕ್ಚರ್, ಅದರಲ್ಲಿ 2 ಮಾತಿಲ್ಲ. ಅಂದ್ರೆ ನೋಡಿ ಮೆಮೊರಿನಲ್ಲಿ ಉಳ್ಕೊಂಡಿದ್ದು. ಆಮೇಲೆ ನಾವು ನಿಮ್ ತರ ನೋಡಿಲ್ಲ ಸರ್, ಅಂದ್ರೆ ಯಾವ ತರ ಅಂದ್ರೆ ಈಗ ನಾವು ಮೂವಿಗಳಿಗೆ ಇವಾಗ ಹೆಂಗ್ ಹೋಗ್ತೀವಿ, ಮೂವಿಗೆ ಹೋಗ್ಬೇಕು ಫಸ್ಟ್ ಡೇ ಹೋಗ್ಬೇಕು ಫಸ್ಟ್ ನಾವೇ ಎಲ್ಲ ಬಟ್ ಓಂ ಸಿನಿಮಾಗ ನಮ್ಗೆ ಹಂಗಾಗಿಲ್ಲ. ಯಾಕಂದ್ರೆ ಅವಾಗ ಫಸ್ಟ್ ನಾವು ಅವಾಗ ಇನ್ನ ಚಿಕ್ಕ ಹುಡುಗರು. ಬಟ್ ರಿಲೀಸ್ಗೆ ಎಷ್ಟು ಸರಿ ಹೋಗಿದೀವೋ ನಾವು. ರಿಲೀಸ್ಗೆ ಹೋಗೋದೇ ನಮ್ದು ಒಂಥರ ಕ್ರೇಜ್. ಅದು ನಮ್ಮ ಹುಡುಗರುಗಳೇ ನಾವೇ ಒಂದು ಲಿಸ್ಟ್ಗಳು ಹಾಕೊಂಡು ಬರೀ ನಾಟ್ ಓನ್ಲಿ ಸ್ಕೂಲ್ ಮೇಟ್ಸು ಕಾಲೇಜ್ ಮೇಟ್ಸು ಎಲ್ಲ ಟೀಮು ಸಿಕ್ದವ್ರಲ್ಲ. ಅದು ಏನಾರ ಉಪ್ಪಿ ಫ್ಯಾನ್ಸ್ ನಾವೆಲ್ಲ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ಅದೇ ಓಂ ಗ್ರೂಪ್ ಕಟ್ಟಿದ್ದೀರಾ ಅಥವಾ ಏನು? ಇಲ್ಲ, ನನಗೆ ಉಪ್ಪಿ ಫ್ಯಾನ್ಸ್ ತುಂಬಾ ನನ್ನ ಫ್ರೆಂಡ್ಸೇ ಅವ್ರೆ. ನನ್ನ ಫ್ರೆಂಡ್ಸ್ಗಳನ್ನ ಇಟ್ಕೊಂಡು ಈಗ ಮೊನ್ನೆ ಪಾಡ್ಕಾಸ್ಟ್ ಅಲ್ಲಿ ರಾಮು ನನ್ನ ಫ್ರೆಂಡೇನ ಹಿಂಗೆ ಒಂದು ಸ್ಪಾರ್ಕ್ ಆಯ್ತು ಮಾತಾಡ್ತಾ, ನಿಮ್ಮ ಮೂವಿಲಿ ಹಿಂಗ್ ಉಪ್ಪಿ ಫ್ಯಾನ್ಸ್ ಹಾಕೋಬಾರ್ದು ಅಂತ. ಥಾಟ್ ಚೆನ್ನಾಗಿತ್ತು, ಯಾರಿಂದ ಆಗ್ಲಿ ಥಾಟ್ ಚೆನ್ನಾಗಿದ್ದಾಗ ಅದು ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಆಮೇಲೆ ನಾನು ಏನಾರ ಯೂನಿಕ್ ಆಗಿ ಮಾಡೋಣ, ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದವನು. ಇವಾಗ ಈಗ ಇದೇ ಅನ್ನಿಸ್ತು, ಯಾಕೆ ಇದನ್ನೇ ಮಾಡಬಾರ್ದು ನಾವು ಅಂತ. ಅಂದ್ರೆ ಉಪ್ಪಿ ಫ್ಯಾನ್ಸ್ನೇ ಇಟ್ಕೊಂಡು ಓವರ್ ಆಲ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲಾರನ್ನೂ ತಗೊಂಡು ಉಪ್ಪಿ ಫ್ಯಾನ್ಸ್ ಆಗಿ ನಾವು ಒಂದ್ ಮಾಡೋಣ ಅನ್ನೋ ಅಂದ್ರೆ ಇದರಿಂದ ಏನೋ ನಾನು ಹೇಳಕ್ ಹೊರಟಿದ್ದೀನಿ, ಎಲ್ಲಾನು ಈಗ ಹೇಳಕ್ ಆಗಲ್ಲ, ನಿಮ್ಗೆ ಗೊತ್ತಿರುತ್ತೆ.